ಟು ಮನೆ ಊಟ ಕುಕಿಂಗ್ ಚಾನಲ್. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಪನ್ನೀರ್ ಟಿಕ್ಕಾ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಬೌಲಿಗೆ 150 ಗ್ರಾಮ್ಸ್ ಆಗುವಷ್ಟು ಕರ್ಡ್ ತಗೊಳ್ಳಿ. ನೋಡಿ, ಇದು 150 ಗ್ರಾಮ್ಸ್ ಆಗುತ್ತೆ. ಕರ್ಡ್ ತಗೊಂಡಿದ್ದೀವಿ. ಆ ಕರ್ಡ್ನ ಹಾಕ್ಕೊಂಡು ನಂತರ 1-2 ಸ್ಪೂನ್ ಕಡಲೆ ಹಿಟ್ಟು ಹಾಕಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಪನ್ನೀರ್ ಟಿಕ್ಕಾ ಕಾಫಿ ಜೊತೆ ಪನ್ನೀರ್ ಟಿಕ್ಕಾ ಮಾಡ್ಕೊಂಡು ತಿಂತಾ ಇದ್ದರೆ ಏನು ಟೇಸ್ಟಾಗಿರುತ್ತೆ ಗೊತ್ತಾ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಂತರ ರುಚಿಗೆ ತಕ್ಕಷ್ಟು ಖಾರ ಹಾಕಿಕೊಳ್ಳಿ. ಖಾರದ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ 1 ಚಿಕ್ಕ ಟೀ ಸ್ಪೂನಷ್ಟು ಹಾಕಿಕೊಳ್ಳಿ. ಗರಂ ಮಸಾಲ 1 ಚಿಕ್ಕ ಟೀ ಸ್ಪೂನಷ್ಟು ಹಾಕಿಕೊಳ್ಳಿ. ಸ್ವಲ್ಪ 1 ಚಿಟಿಕೆ ಅರಿಶಿನ, ಟರ್ಮರಿಕ್ ಪೌಡರ್ ಹಾಕಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ನಾವು ಪನ್ನೀರ್ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿ ಮ್ಯಾಗ್ನೇಟ್ ಮಾಡ್ಕೊಬೇಕು. ಅದಕ್ಕೆ ಇದು ಫಸ್ಟ್ ಮೇನ್ ಬೇಸ್. ಇದಕ್ಕೆ ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಒಂದು ಚಿಕ್ಕ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಇದು ಫುಲ್ ಚೆನ್ನಾಗಿ ಕಲಿಸ್ಕೊಡಿ. ನಂತರ ಒಂದು ಚಿಕ್ಕ ಬೌಲ್ಗೆ, ಒಂದು ಚಿಕ್ಕ ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು. ಆ ಕಾದಿರುವ ಎಣ್ಣೆನ ನಾವು ಕಲಿಸ್ತಾ ಇರ್ತೀವಲ್ವ, ಅದೇ ಆ ಕರ್ಡ್ ಎಲ್ಲನೂ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಅದು ಕಲಸಿರುವ ಇದಕ್ಕೆ ಮೊಸರೆಲ್ಲ ಹಾಕಿ ಕಲಸಿರ್ತೀವಲ್ವ, ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಮತ್ತು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಕಲಿಸ್ಕೊಳ್ಳಿ. ನಂತರ ಇದಕ್ಕೆ ನಾವು ಈರುಳ್ಳಿ ಕ್ಯೂಬ್ಸಾಗಿ ಕಟ್ ಮಾಡಿರೋದು, ಕ್ಯಾಪ್ಸಿಕಮ್ ಕ್ಯೂಬ್ಸಾಗಿ ಕಟ್ ಮಾಡಿರೋದು, ಪನ್ನೀರ್ ಕ್ಯೂಬ್ಸಾಗಿ ಕಟ್ ಮಾಡಿರೋದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು 1/2 ಅವರ್ ಇದನ್ನು ನೆನೆಯಲು ಬಿಡಿ. ಕರ್ಡ್ ಜೊತೆ ಚೆನ್ನಾಗಿ ಮ್ಯಾಗ್ನೇಟ್ ಮಾಡಿಬಿಟ್ಟು ನೆನೆಯಲು ಬಿಟ್ಬಿಡಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಯಾವಾಗಲೂ ಒಂದ್ಸತಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾವು ಇದನ್ನೆಲ್ಲ ದುಡ್ಡು ಕೊಟ್ಟು ರೆಸ್ಟೋರೆಂಟಲ್ಲಿ ತಿಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ವ. ಅದನ್ನೇ ನಾವು ಮನೇಲಿ ಮಾಡಿದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಮಾಡೋಕ್ಕೆ. ಈ ಥರ ಇದು 1/2 ಅವರ್ ನೆಂದ ನಂತರ ಒಂದು ತವಾನ ಇಟ್ಬಿಟ್ಟು ಕಾಯುವ ಅಷ್ಟರಲ್ಲಿ ನಾವು ಇದನ್ನು ಉದ್ದ ಟೂತ್ ಪಿಕ್ ಬರುತ್ತೆ, ಅದರಲ್ಲೂ ಮಾಡ್ಕೊಬೋದು. ಇಲ್ಲ ಅಕಸ್ಮಾತ್ ನಮ್ಮ ಹತ್ರ ಉದ್ದ ಟೂತ್ ಪಿಕ್ ಇಲ್ಲ ಅಂತ ಅಂದರೆ ಚಿಕ್ಕದು ಸಣ್ಣದು ಇರುತ್ತಲ್ವ ಮಾಮೂಲಿ ಮನೆಯಲ್ಲಿ, ಆ ಟೂತ್ ಪಿಕ್ ಸಹಾಯದಿಂದ ಕ್ಯಾಪ್ಸಿಕಮ್ 1 ಲೇಯರ್ ಹಾಕ್ಕೊಳ್ಳಿ, ಈರುಳ್ಳಿ 1 ಲೇಯರ್ ಹಾಕ್ಕೊಳ್ಳಿ, ಆಮೇಲೆ ಈ ಪನ್ನೀರ್ನ 1 ಲೇಯರ್ ಹಾಕ್ಕೊಳ್ಳಿ. ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡಿ ಆ ತವ ಕಾಯೋ ಅಷ್ಟರಲ್ಲಿ. ಈ ಥರ ನಾವು ಮಾಡಿಟ್ಕೊಂಡಿರೋ ಪನ್ನೀರ್ ಕ್ಯೂಬ್ಸ್ನ ತವ ಮೇಲೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಿಶ್ ಬ್ರೌನ್ ಟರ್ನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಅಂತೂ ತುಂಬ ಖುಷಿ ಆಗುತ್ತೆ. ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಬೇಕಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡ್ತೀರಾ ಅಲ್ವಾ ಮಕ್ಕಳಿಗೆ, ಅವಾಗ ಈ ಥರ ಮಾಡಿಕೊಟ್ಟು ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಬೌಲ್ಗೆ ಸರ್ವ್ ಮಾಡಿಕೊಡಿ. ಪನ್ನೀರ್ ಟಿಕ್ಕಾ ಸವಿಯಲು ಸಿದ್ಧ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.